टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। सर ಈಗ ಕೆಜೆ ಜಾರ್ಜ್ ಅವರು ಹೇಳಿಕೆ ಕೊಡ್ತಾರೆ ಸರ್, ಅಂದ್ರೆ ಈಗ ತಿಂಗಳ ಅದು ಸಂಬಳ ರೀತಿನ ಕೊಡೋದಕ್ಕೆ ಗ್ಯಾರಂಟಿ ಯೋಜನೆ ಅಮೌಂಟ್ ಸಂಬಳ ಅಲ್ಲ ಅಲ್ಲ ಈಗ ಈ ಸರ್ಕಾರ ಪಾಪರಾಗಿದೆ. ಪ್ರತಿನಿತ್ಯ ನೀವು ಫ್ರೀಡಮ್ ಪಾರ್ಕಲ್ಲಿ ನೋಡಿ, ಮುಂದಿನ ಅಂಗನವಾಡಿ ಶಿಕ್ಷಕಿಯರ ಚಳವಳಿ, ಇನ್ನೊಂದು ದಿನ ಆಶಾ ಕಾರ್ಯಕರ್ತರ ಚಳವಳಿ, ಇನ್ನೊಂದು ದಿನ ಗುತ್ತಿಗೆ ನೌಕರರ ಚಳವಳಿ, ವೈದ್ಯರ ಚಳವಳಿ, ಉಪನ್ಯಾಸಕರ ಚಳವಳಿ. ಏನೊಂದು ಸುರಿಸುತ್ತೆ ಅವರಿಗೆ ತಿಂಗಳ ಗೌರವಧನ ಕೊಡೋಕ್ಕೂ ಆಗದೇ ಇರುವಂಥ ಪರಿಸ್ಥಿತಿಗೆ ಬಂದುಬಿಟ್ಟಿದೆ. ಗ್ಯಾರಂಟಿಯನ್ನು ಹೆಸರಿಗೆ ಕಳಂಕ ತರೋ ರೀತಿಯಲ್ಲಿ ಸನ್ಮಾನ್ಯ ಸಚಿವರು ಮಾತಾಡಿದ್ದಾರೆ. ಗ್ಯಾರಂಟಿ ಅಂದ್ರೇನು? ಸೂರ್ಯ ಹುಟ್ಟೋದು ಎಷ್ಟು ಸತ್ಯನೋ ಅಷ್ಟೇ ಸತ್ಯ ನಿಮ್ಮ ಖಾತೆಗೆ ಹಣ ಬರುತ್ತೆ ಅನ್ನೋದು ಗ್ಯಾರಂಟಿ ಅಂತ ಹೇಳ್ತಾರೆ. ಅಂದರೆ ಕಾಂಗ್ರೆಸ್ ಗ್ಯಾರಂಟಿ ದೋಖ ಅಂತ ಆಯ್ತಲ್ಲ. 10 kg ಅಕ್ಕಿ ಬೇಕೋ ಬೇಡವೋ, 22 ತಿಂಗಳಾಯಿತು 10 kg ಅಕ್ಕಿ ಇಲ್ಲ. ಒಂದು ಕೇಂದ್ರ ಸರ್ಕಾರ ಕೊಡೋ 5 kg ಬಿಟ್ಟರೆ ಇವತ್ತಿನವರೆಗೂ ಇಲ್ಲವೇ ಇಲ್ಲ. ಮತ್ತು ಗ್ಯಾರಂಟಿಯಾಗಿ ಇವರು ಕೊಟ್ಟಿರೋದೇನು ಅಂದರೆ 16 ವಿವಿಧ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಮಾಡಿದ್ದಾರೆ. ಅದು ಬಸ್ ದರ, ಮೆಟ್ರೋ ದರ, ಹಾಲಿನ ದರ, ಆಲ್ಕೋಹಾಲಿನ ದರ, ವಿದ್ಯುತ್ ದರ ಸೇರಿದಂತೆ ಸ್ಟಾಂಪ್ ಡ್ಯೂಟಿ, ಎಕ್ಸೈಸ್ ಡ್ಯೂಟಿ ಈ ಸೇರಿದಂತೆ 16 ವಿವಿಧ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಮಾಡಿದ್ದಾರೆ. ಅಂದರೆ ಬೆಲೆ ಏರಿಕೆ ಮಾಡೋಕ್ಕೆ ಇವರು ಸರ್ಕಾರ ಬಂದಿದ್ದ? ಸಂಬಳ ಕೊಡೋ ಯೋಗ್ಯತೆ ಇಲ್ಲ, ಅಭಿವೃದ್ಧಿ ಮಾಡೋ ಯೋಗ್ಯತೆ ಇಲ್ಲ, ಗ್ಯಾರಂಟಿ ಹಣನೂ ಕೊಡೋಕ್ಕಾಗಲ್ಲ. ಅಂದರೆ ನೀವ್ಯಾಕಿದ್ದೀರಿ ಅಧಿಕಾರದಲ್ಲಿ? ಜನರಿಗೆ ಮೋಸ ಮಾಡೋದಕ್ಕೆ ಹೇಳಿದ್ರಾ? ಬೇಕಾ ಬೇಡವಾ ಅಂತ? ಕಾಕಾ ಪಾಟೀಲ್ ನಿನಗೂ ಫ್ರೀ, ಇದೇನು ಮೋಸ ಮಾಡೋಕ್ಕೆ ಹೇಳಿದ್ದು? ಈ ಸರ್ಕಾರ ಪಾಪರಾಗಿದೆ ಅನ್ನೋದು ಭಾಳ ಸ್ಪಷ್ಟ. ಕಾಂಗ್ರೆಸ್ ಆಡಳಿತಕ್ಕೆ ಬರೋದಕ್ಕೆ ಮುಂಚೆ ಕರ್ನಾಟಕ ದೇಶದ 3ನೇ ಅತಿ ದೊಡ್ಡ ಆರ್ಥಿಕ ಶಕ್ತಿಯಾಗಿತ್ತು. ಈಗ 10ನೇ ಸ್ಥಾನಕ್ಕೆ ಹೋಗಿದೆ. ಒರಿಸ್ಸಾದಕ್ಕಿಂತ ಹಿಂದೋಗಿದೆ. ನಮ್ಮ SGDP ಅಂದರೆ ಸ್ಟೇಟ್ GDP ಒರಿಸ್ಸಾಕ್ಕಿಂತ ಹಿಂದೋಗಿದೆ. ಇದು ಸರ್ಕಾರದ ಪರಿಸ್ಥಿತಿ.